ನನ್ನ ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ನಾವೆಲ್ಲ ಒಂದು ಕಾಲದಲ್ಲಿ ಮಕ್ಕಳಾಗಿದ್ದೇವೆ. ಹೀಗೆ ನಾವು ದೊಡ್ಡವರಾಗಿದ್ದೇವೆ. ಆದರೆ ನಮ್ಮಲ್ಲಿ ಚಿಕ್ಕ ಮಕ್ಕಳ ಮನೋಭಾವ ಎದ್ದು ಕಾಣುತ್ತದೆಯೇ ಎಂಬ ಪ್ರಶ್ನೆ ನಮ್ಮನ್ನೇ ನಾವು ಕೇಳಬೇಕಾಗಿದೆ. ನಾವು ಮಕ್ಕಳಾಗಿರುವಾಗ ನಮ್ಮಲ್ಲಿ ಎಷ್ಟು ಮುಗ್ಧತೆ ಇತ್ತು, ಸರಳತೆ ಇತ್ತು, ನಮ್ರತೆ ಇತ್ತು, ಸತ್ಯವಿತ್ತು, ಹಾಗೂ ಹೊಂದಿಕೊಂಡು ಬಾಳುವ ಆ ಒಂದು ಬಯಕೆ ಇತ್ತು. ಅಂತಹ ಮನೋಭಾವ, ಅಂತಹ ಸದ್ಗುಣಗಳು ನಮ್ಮಲ್ಲಿದ್ದಲ್ಲಿ ಮಾತ್ರ ನಾವು ಸ್ವರ್ಗ ಪ್ರವೇಶ ಮಾಡಬಹುದೆಂದು ಪ್ರಭು ಯೇಸು ಇವತ್ತಿನ ಶುಭ ಸಂದೇಶದಲ್ಲಿ ಒತ್ತಿ ಹೇಳುತ್ತಾರೆ. ನಾವು ಸ್ವರ್ಗ ಸಾಮ್ರಾಜ್ಯವನ್ನು ಹೇಗೆ ಮಕ್ಕಳು ಸ್ವೀಕಾರ ಮಾಡುತ್ತಾರೆ, ಹಾಗೆ ಮಾಡಿದಲ್ಲಿ ಮಾತ್ರ ನಮಗೆ ಸ್ವರ್ಗ ಖಚಿತ. ಪ್ರಿಯರೇ, ನಾವು ದೊಡ್ಡವರಾದರೆ ಏನೂ ಸಮಸ್ಯೆ ಇಲ್ಲ. ಆದರೆ ಸಮಸ್ಯೆ ಇರುವುದು ಅಲ್ಲಿ ದೊಡ್ಡವರಾಗಿಯೂ ನಮ್ಮಲ್ಲಿ ನಮ್ರತೆ, ಸರಳತೆ ಹಾಗೂ ಪ್ರಾಮಾಣಿಕತೆ, ಮುಗ್ಧತೆ ಇಲ್ಲದಲ್ಲಿ ಖಂಡಿತ ಸಮಸ್ಯೆ ಇರುವುದು. ಈ ಗುಣಗಳು ಮಾತ್ರ ನಮ್ಮನ್ನು ಸ್ವರ್ಗದತ್ತ ಕೊಂಡೊಯ್ಯುತ್ತವೆ. ಆದರೆ ಇದರ ತದ್ವಿರುದ್ಧ ಯಾವುದೇ ಗುಣಗಳಂತ ಹೇಳಲಿಕ್ಕಾಗಲ್ಲ. ಅದು ಸದ್ಗುಣಗಳು, ಅದು ದುರ್ಗುಣಗಳು ಇದ್ದದಲ್ಲಿ ನಾವು ಸ್ವರ್ಗ ಪ್ರವೇಶ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ನಮ್ಮಲ್ಲಿ ಮಕ್ಕಳ ಸ್ವಭಾವವನ್ನು ಹೆಚ್ಚಿಸೋಣ, ಮಕ್ಕಳ ಆಟಿಕೆಯನ್ನಲ್ಲ. ಹಾಗೂ ನಾವು ನಿರಂತರ ಒಂದೇ ಬಯಕೆಯನ್ನು ಇದ್ದುಕೊಂಡು ಮುಂದೆ ಸಾಗೋಣ. ಒಂದಲ್ಲ ಒಂದು ದಿನ ನನ್ನ ನಮ್ರತೆ, ಸರಳತೆ ಮತ್ತು ಹೊಂದಾಣಿಕೆ ಹಾಗೂ ಮುಗ್ಧತೆ ಮಾತ್ರ ನನಗೆ ಸ್ವರ್ಗವನ್ನು ಕೊಡುತ್ತದೆ ಎಂಬ ವಿಚಾರ ನಮ್ಮಲ್ಲಿ ಬೆಳೆಯಲಿ ಎಂದು ಪ್ರಾರ್ಥಿಸೋಣ.